ಓಕೆ, ಬ್ಯಾಲಡ್ ಆಫ್ ದ ಟೆಂಪೆಸ್ಟ್. ಇದರ LBA ಕ್ವಶನ್ಸ್ ನ ಇವಾಗ ಸಾಲ್ವ್ ಮಾಡೋಣ ಮಕ್ಳೆ. ಬ್ಯಾಲಡ್ ಅಂತಂದ್ರೇನು? ಬ್ಯಾಲಡ್ ಅಂತಂದ್ರೆ ಒಂದು ಲಾವಣಿ, ಗೀತೆ. ಓಕೆ, ಟೆಂಪೆಸ್ಟ್ ಅಂತಂದ್ರೆ ಚಂಡಮಾರುತ. ಸೊ ಈ ಚಂಡಮಾರುತ ಬೀಸಿದಾಗ ಯಾವ ತರ ಸಿಚುಯೇಷನ್ ಅವರು ಫೇಸ್ ಮಾಡ್ತಾರೆ ನಾವಿಕರು, ಸೇಲರ್ಸ್, ಅನ್ನೋದೇ ಈ ಬ್ಯಾಲಡ್ ಆಫ್ ದ ಟೆಂಪೆಸ್ಟ್ ಅನ್ನುವಂತಹ ಪದ್ಯ. ಇದರ LBA ಕ್ವಶನ್ಸ್ ನ ಇವಾಗ ನಾವು ಸಾಲ್ವ್ ಮಾಡೋಣ. ಓಕೆನಾ? First part is answer the following questions in 5 to 6 sentences. You have to answer it in 5 or 6 sentences. The first question, the little maiden filled the sailors with confidence. Little maiden ಅಂತಂದ್ರೆ ಆ ಹುಡುಗಿ, ಓಕೆ, ತರುಣಿ ಅಂತ ಹೇಳ್ಬೋದು, ಅಥವಾ ಚಿಕ್ಕ ಹುಡುಗಿ. ಓಕೆ, filled the sailors with confidence, ಆ ನಾವಿಕರಲ್ಲಿ ಒಂದು ಆತ್ಮವಿಶ್ವಾಸವನ್ನ ತುಂಬಿದ್ದಳು. ಹೇಗೆ ಅಂತ ಕೇಳ್ತಾ ಇದ್ದಾರೆ ಮಕ್ಳೆ. ಓಕೆ, ಜಸ್ಟಿಫೈ ಅಂತ ಕೇಳ್ತಾ ಇದ್ದಾರೆ. ಆರ್, ಇದು ಏಪ್ರಿಲ್ 2020 ನಲ್ಲಿ ಕೇಳಿರುವಂತಹ ಪ್ರಶ್ನೆ. ಆರ್, when the captain shouted, we are lost, ನಾವು ಕಳೆದು ಹೋಗಿದ್ದೀವಿ ಅಂತ ಕ್ಯಾಪ್ಟನ್ ಕೂಗಿಕೊಂಡಾಗ, who instilled hope in them, ಯಾರು ಅವರಲ್ಲಿ ಭರವಸೆಯನ್ನ ತುಂಬಿದರು? ಕ್ಯಾಪ್ಟನ್ ಅಂತಂದ್ರೆ he is the leader there in the ship. Okay, when he only got scared, he lost his hope. Then who instilled hope in him? Okay, ಯಾರು ಆತನಲ್ಲಿ ಭರವಸೆಯನ್ನ ತುಂಬಿದರು ಅಂತ ಕೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಶಿಪ್, ಇಲ್ಲಿ ಸ್ಟಾರ್ಮ್ ಇಂದ ಅಲೆಗಳು ಅಪ್ಪಳಿಸಿ ಅಲುಗಾಡ್ತಾ ಇದೆ ಅಲ್ವಾ? ಶಾಟರ್ಡ್, ಇಟ್ ಗಾಟ್ ಶಾಟರ್ಡ್. So answer is the captain lost all hope and shouted. ಕ್ಯಾಪ್ಟನ್ ತನ್ನ ಎಲ್ಲ ವಿಶ್ವಾಸವನ್ನ ಅಥವಾ ನಂಬಿಕೆಯನ್ನ, ಭರವಸೆಯನ್ನ ಕಳೆದುಕೊಂಡಿದ್ದಾನೆ. ಅಂಡ್ ಶೌಟೆಡ್, ಆತ ಕೂಗಿಕೊಳ್ತಾನೆ, ವಿ ಆರ್ ಲಾಸ್ಟ್, ನಾವು ಕಳೆದು ಹೋಗಿದ್ದೀವಿ ಅಥವಾ ನಾವು ನಿಯಂತ್ರಣವನ್ನ ಕಳೆದುಕೊಂಡಿದ್ದೀವಿ ಅಂತ ಕೂಗ್ಕೊಳ್ತಾನೆ. At that time, his little daughter came to him and took his icy hand. ಆ ಸಮಯದಲ್ಲಿ, ಅದೇ ಸಮಯದಲ್ಲಿ ಆತನ ಚಿಕ್ಕ ಮಗಳು, ಓಕೆ, ಆತನ ಮಗಳು ಅಲ್ಲಿಗೆ ಬಂದು ಆತನ ಕೈಯನ್ನ, ಐಸಿ ಹ್ಯಾಂಡ್ ಅಂತಂದ್ರೆ ಏನು ಮಕ್ಳೇ? ಇಲ್ಲಿ ಅಡ್ಜೆಕ್ಟಿವ್ ಅನ್ನ ಯೂಸ್ ಮಾಡಿದ್ದಾರೆ. ಐಸಿ ಹ್ಯಾಂಡ್ ಅಂತಂದ್ರೆ ತಣ್ಣಗಿನ ಒಂದು ಕೈ. ನಾವು ಭಯಗೊಂಡಾಗ ನಮ್ಮ ಕೈ ತಣ್ಣಗಾಗತ್ತೆ ಅಲ್ವಾ? ಸೊ ಇನ್ ದ ಸೇಮ್ ವೇ, ದ ಕ್ಯಾಪ್ಟನ್ ಹೂ ಹ್ಯಾಸ್ ಗಾಟ್ ಸ್ಕ್ಯಾರ್ಡ್, ಹಿಸ್ ಹ್ಯಾಂಡ್ಸ್ ವರ್ ಟರ್ನ್ ಟು ಕೋಲ್ಡ್ ಹ್ಯಾಂಡ್ ಅನ್ನ ಐಸಿ ಹ್ಯಾಂಡ್ ಅಂತ ಯೂಸ್ ಮಾಡಿದ್ದಾರೆ. ಐಸಿ ಹ್ಯಾಂಡ್ ಅನ್ನ ಆಕೆ ತನ್ನ ಕೈಯಲ್ಲಿ ತೆಗೆದುಕೊಂಡು ಇನ್ನಸೆಂಟ್ಲಿ ಆಕೆ ತುಂಬಾ ಮುಗ್ಧವಾಗಿ ಕೇಳ್ತಾಳೆ, ತುಂಬಾ ಮುಗ್ಧವಾಗಿ ಕ್ವಶನ್ ಮಾಡ್ತಾಳೆ, ಪ್ರಶ್ನೆ ಮಾಡ್ತಾಳೆ. ಇಫ್ ಗಾಡ್ ಹೂ ಈಸ್ ಆನ್ ದ ಲ್ಯಾಂಡ್, ದೇವರು, ಭೂಮಿಯ ಮೇಲೆ ಇರುವಂತಹ ದೇವರು, ನಾಟ್ ಪ್ರೆಸೆಂಟ್ ಆನ್ ದ ಓಷಿಯನ್, ಅಂದ್ರೆ ಈ ಭೂಮಿಯ ಮೇಲೆ ಇರುವಂತಹ ದೇವರು ಈ ಸಾಗರದಲ್ಲಿ ಇಲ್ಲವಾ ಅಂತ ಆಕೆ ಕ್ವಶನ್ ಮಾಡ್ತಾಳೆ. ದಿಸ್ ಇನ್ಸ್ಟಿಲ್ಡ್ ಹೋಪ್ ಇನ್ ಆಲ್ ಆನ್ ದ ಶಿಪ್. ಸೊ ವಾಟ್ ಡಸ್ ಇಟ್ ಮೀನ್? ಯು ಆಲ್ ಆರ್ ಗೆಟಿಂಗ್ ಸ್ಕ್ಯಾರ್ಡ್, isn't it? But we have to pray to God, the God daily to whom we are praying, who is on the land. He should be there in the ocean also. Then why are you getting scared? ಯಾಕೆ ನೀವು ಈ ತರ ಭಯ ಪಡ್ತಾ ಇದ್ದೀರಾ? ಆ ದೇವರು ಬಂದು ನಮ್ಮನ್ನ ರಕ್ಷಿಸುತ್ತಾನೆ. ಸೊ ಗಾಡ್ ವಿಲ್ ಕಮ್ ಅಂಡ್ ರೆಸ್ಕ್ಯೂ ಅಸ್ ಆರ್ ಸೇವ್ ಅಸ್ ಅನ್ನುವಂತಹ ಫೇತ್ ಆ ಹುಡುಗಿಯಲ್ಲಿ ಇತ್ತು. ಇದೇ ಫೇತ್ ಅನ್ನ, ನಂಬಿಕೆಯನ್ನ ಆಕೆ ಕ್ಯಾಪ್ಟನ್ ನಲ್ಲಿ ಕೂಡ ತುಂಬಿದಳು. ದೇ ಕಿಸ್ಡ್ ಹರ್ ಅಂಡ್ ಸ್ಪೋಕ್ ಚಿಯರ್ಫುಲಿ ಟು ಈಚ್ ಅದರ್. ಇಷ್ಟಾದ್ಮೇಲೆ ಅವರಲ್ಲಿ ಒಂದು ಹೋಪ್ ಬಂದು, ಫೇತ್, ನಂಬಿಕೆ ಬಂದು, ಅವರು ಆಕೆಯ ಕೈಯನ್ನ ಚುಂಬಿಸಿ ಎಲ್ಲರೂ ಖುಷಿಯಾಗಿ ಮಾತಾಡ್ಕೊಂಡು ಇದ್ರು ಮಕ್ಳು. ಸೊ ಇದೇ ಭರವಸೆಯ ಮೇಲೆ ಅವರು ನಂತರ ಸೇಫ್ ಆಗಿ ನಿಲ್ದಾಣವನ್ನ ತಲುಪಿದರು. ಓಕೆ, ಐ ವಿಲ್ ಒನ್ಸ್ ರೀಡ್ ಔಟ್ ಇಟ್. The captain lost all hope and shouted, we are lost. At that time, his little daughter came to him and took his icy hand and questioned, if God who is on land, not present on the ocean? This instilled hope in all on the ship. They kissed her and spoke cheerfully to each other.